ನಮಸ್ಕಾರ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ. ಅತ್ಯಂತ ಮಾಹಿತಿ ಇದಾಗಿದೆ. ಪ್ರಮುಖ ಯೋಜನೆಯ ಲಿಸ್ಟ್ ಇಲ್ಲಿದೆ ಸ್ನೇಹಿತರೆ. 2026 ರೈತರಿಗೆ ಒಂದು ಸಿಗುವ 21 ಯೋಜನೆಯ ಪ್ರಯೋಜನ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಅದೆಷ್ಟೋ ರೈತರಿಗೆ ಗೊತ್ತೇ ಇರೋದಿಲ್ಲ ಈ ಒಂದು ಯೋಜನೆಯನ್ನು ನಾವು ಪಡೆದುಕೊಳ್ಳಬಹುದಾ ಅಂತ ಬಹಳಷ್ಟು ಜನರು ಆಲೋಚನೆ ಮಾಡ್ತಾ ಇರ್ತಾರೆ. ಮತ್ತು ಕೆಲವೊಂದಿಷ್ಟು ರೈತರಿಗೆ ಇವು ಯೋಜನೆ ಇದಾವ ಅಂತ ಕೂಡ ಗೊತ್ತೇ ಇರೋದಿಲ್ಲ. ಸರ್ಕಾರದಿಂದ ಇವಾಗ 2026ರಲ್ಲಿ 21 ಯೋಜನೆಗಳನ್ನು ರೈತರಿಗಂತಲೇ ನೀಡ್ತಾ ಇದ್ದಾರೆ. ಈ ಒಂದು ಯೋಜನೆಯು ಪ್ರಮುಖವಾಗಿದ್ದಾವೆ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ಯಾರು ಕೂಡ ಸ್ಕಿಪ್ ಮಾಡಿ ನೋಡಬೇಡಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಬೀಜ, ಗೊಬ್ಬರ ಮತ್ತು ಕೃಷಿ ಯಂತ್ರೋಪಕರಣ, ನೀರಾವರಿ, ಬೆಳೆ ವಿಮೆ, ಸಾವಯವ ಕೃಷಿ, ಸಾಲ ಸಬ್ಸಿಡಿ ಯಾವ ರೀತಿ ಸಿಗುತ್ತದೆ, ಈ ಎಲ್ಲಾ ಸೌಲಭ್ಯಗಳು ಸರ್ಕಾರದಿಂದ ರೈತರಿಗೆ ಒದಗಿಸಲಾಗ್ತಾ ಇದೆ. ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಉಪಯುಕ್ತ ಮಾಹಿತಿ ಇದಾಗಿದೆ. ಕೃಷಿ ಇಲಾಖೆಯ ಹೊಸ ಉದ್ದೇಶ ಏನಾಗಿದೆ, ಕೃಷಿ ಇಲಾಖೆಯ ಯೋಜನೆಗಳ ಉದ್ದೇಶ ಯಾವ ರೀತಿ ಇದೆ ಎನ್ನುವ ಮಾಹಿತಿಯನ್ನು ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಕೃಷಿ ಎನ್ನುವುದು ನಮ್ಮ ಭಾರತ ದೇಶದ ಸಂಸ್ಕೃತಿ ಇದ್ದಂತೆ. ಕೃಷಿ ಇದ್ದರೆ ನಮ್ಮ ದೇಶದ ಜನರು ಇದ್ದಂತೆ, ಇಲ್ಲವಾದರೆ ಯಾರು ಇಲ್ಲದಂತಾಗುತ್ತದೆ ಎನ್ನುವ ಒಂದು ಮಾಹಿತಿ ಆಧಾರದ ಮೇಲೆ ನಮ್ಮ ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ರೈತರಿಗೆ ಅದೆಷ್ಟೋ ಯೋಜನೆಗಳನ್ನು ತಂದಿದ್ದಾರೆ. 21 ಯೋಜನೆಯ ಮಾಹಿತಿಯನ್ನು ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಯಾವುವು ಈ ಒಂದು 21 ಯೋಜನೆ? ರೈತರಿಗೆ ಆದಾಯ ಹೆಚ್ಚಿಸುವುದು ಈ ಒಂದು ಹೊಸ ಯೋಜನೆಯದಾಗಿದೆ. ಬೆಳೆ ನಷ್ಟವಾದರೆ ರಕ್ಷಣೆಯನ್ನು ಕೂಡ ಸರ್ಕಾರ ನೀಡುತ್ತದೆ. ನೀರಿನ ಸಮಸ್ಯೆ ಇದ್ರೂ ಅದನ್ನು ಕೂಡ ಕಡಿಮೆ ಮಾಡಿ ಉಚಿತವಾಗಿ ನಿಮಗೆ ನೀರಿನ ಸೌಕರ್ಯವನ್ನು ಒದಗಿಸುತ್ತಾ ಇದೆ ಸರ್ಕಾರ. ಮತ್ತು ಆಧುನಿಕ ಕೃಷಿಯಂತೆ ಉತ್ತೇಜಿತವಾಗಿ ಪ್ರತಿಯೊಂದಕ್ಕೂ ಕೂಡ ದಾರಿ ಮಾಡಿಕೊಡ್ತಾ ಇದೆ ಸರ್ಕಾರ. ಕೃಷಿ ಎನ್ನುವುದು ಒಂದು ಪ್ರಮುಖ ಯೋಜನೆಯಾಗಿದೆ. ಇದರಿಂದ ರೈತರಿಗೆ ಅದಕ್ಕೆ ಯಾವ ರೀತಿ ಸೌಲಭ್ಯ ಬೇಕೋ ಅದನ್ನು ಸರ್ಕಾರ ನೀಡ್ತಾ ಇದೆ. ಈ ಒಂದು 21 ಯೋಜನೆಯ ಮಾಹಿತಿ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಈ ಒಂದು 21 ಯೋಜನೆಯ ಮಾಹಿತಿಯಲ್ಲಿ ನೀವು ಯಾವ ಯೋಜನೆಯನ್ನು ಪಡೆದುಕೊಳ್ತಾ ಇದ್ದೀರಿ ಮತ್ತು ಇನ್ನು ಯಾವ ಯೋಜನೆಯನ್ನು ಪಡೆದುಕೊಳ್ಳಬೇಕು ಅಂತ ಮಾಡಿದ್ದೀರೋ ಬೇಗ ನಮಗೂ ಕೂಡ ತಿಳಿಸಿ. ನಾವು ನಿಮಗೆ ಯಾವ ಒಂದು ಯೋಜನೆಯ ಮಾಹಿತಿ ತಿಳಿಸಬೇಕು ಅಂತ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ಇವಾಗ 21 ಯೋಜನೆಯ ಮಾಹಿತಿ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಸ್ನೇಹಿತರೆ, ಮೊದಲನೆಯದು ಕೃಷಿ ಭಾಗ್ಯ ಯೋಜನೆ. ಸ್ನೇಹಿತರೆ, ಈ ಒಂದು ಯೋಜನೆಯು ಬರಗಾಲ ಪ್ರದೇಶದ ರೈತರಿಗೆ ತುಂಬಾ ಉಪಯುಕ್ತವಾಗಿದೆ. ಹೊಲದಲ್ಲಿ ನೀರು ಸಂಗ್ರಹ ಹೊಂಡ ಮತ್ತು ಪಾಲಿಥೀನ್ ಲೈನಿಂಗ್ ಪಂಪ್ಸೆಟ್ ಸಹಾಯವನ್ನು ಒದಗಿಸಲಾಗುತ್ತದೆ. ಮಳೆ ನೀರಿನನ್ನು ಉಳಿಸಿಕೊಂಡು ಬೆಳೆ ಬೆಳೆಯಲು ಈ ಒಂದು ಯೋಜನೆ ಸಹಾಯ ಮಾಡುತ್ತದೆ. ಅದೆಷ್ಟೋ ರೈತರಿಗೆ ಒಂದು ಸಹಾಯವನ್ನು ಒದಗಿಸಿದೆ. ಈ ಒಂದು ಮಳೆಯ ನೀರನ್ನು ಉಳಿಸಿಕೊಂಡು ಮುಂದಿನ ಬಿತ್ತನೆಗೆ ಸಹಾಯ ಮಾಡುವ ನೀರನ್ನು ಇಲ್ಲಿ ಕೃಷಿ ಭಾಗ್ಯ ಯೋಜನೆಯಲ್ಲಿ ನಿಮ್ಗೆ ಸಿಗುತ್ತದೆ. ಮತ್ತು ಎರಡನೇ ಯೋಜನೆ ಯಾವುದು ಅಂತ ಕೂಡ ತಿಳಿಸ್ತೇನೆ. ಅದಕ್ಕೂ ಮೊದಲು ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾರು ಕೂಡ ಇನ್ನೂ ಲೈಕ್ ಮಾಡಿಲ್ವೋ ಬೇಗ ತಪ್ಪದೆ ತಪ್ಪದೆ ಲೈಕ್ ಅನ್ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಬಹಳಷ್ಟು ಜನರಿಗೆ ಈ ಒಂದು ವಿಡಿಯೋ ತಲುಪಬೇಕಾಗಿದೆ. ಅವರು ಯಾವ ಒಂದು ಯೋಜನೆಯನ್ನು ಪಡೆದುಕೊಳ್ತಾ ಇದ್ದಾರಾ ಅಂತದ್ದು ಕೂಡ ಗೊತ್ತಾಗುತ್ತದೆ. ಸ್ನೇಹಿತರೆ, ಇಲ್ಲಿ ಎರಡನೇ ಯೋಜನೆ ಯಾವುದು ಅಂತ ನೋಡೋಣ. ಬೀಜ ವಿತರಣೆ ಯೋಜನೆ. ಹೌದು ಸ್ನೇಹಿತರೆ, ಇಲ್ಲಿ ಎರಡನೇ ಯೋಜನೆ ಬೀಜ ವಿತರಣಾ ಯೋಜನೆ. ಉತ್ತಮ ಗುಣಮಟ್ಟದ ಬೀಜವನ್ನು ನೀಡುತ್ತದೆ. ಕಡಿಮೆ ದರದಲ್ಲಿ ಮತ್ತು ಸರ್ಕಾರದಿಂದ ಸಬ್ಸಿಡಿ ದರದಲ್ಲಿ ಬೀಜ ವಿತರಣೆ ಮಾಡುವ ಈ ಒಂದು ಯೋಜನೆಯಾಗಿದೆ. ರೈತ ಸಂಪರ್ಕ ಕೇಂದ್ರದಲ್ಲಿ ಬೀಜವನ್ನು ಉತ್ತಮವಾಗಿ ಸಬ್ಸಿಡಿ ರೀತಿಯಲ್ಲಿ ರೈತರಿಗೆ ನೀಡುತ್ತದೆ. ಮತ್ತು ಮೂರನೇ ಯೋಜನೆ ಯಾವುದು ಅಂತ ನೋಡೋದಾದ್ರೆ ಗೊಬ್ಬರ ಮತ್ತು ಸೂಕ್ಷ್ಮ ಪೋಷಕಾಂಶ. ರಾಸಾಯನಿಕ ಗೊಬ್ಬರ ಮತ್ತು ಜೈವಿಕ ಗೊಬ್ಬರ ಮಣ್ಣಿನ ಆರೋಗ್ಯಕ್ಕೆ ಅಗತ್ಯವಾಗಿರುವ ಪೋಷಕಾಂಶವನ್ನು ಒದಗಿಸುತ್ತದೆ. ಬೆಳೆ ಉತ್ಪಾದನೆಗೆ ಹೆಚ್ಚಿಸಲು ಸಹಾಯವಾಗುತ್ತದೆ. ಈ ಒಂದು ಗೊಬ್ಬರ ಮತ್ತು ಸೂಕ್ಷ್ಮ ಪೋಷಕಾಂಶ ಒದಗಿಸುವ ಈ ಒಂದು ಯೋಜನೆ ಕೂಡ ಬಹಳ ಸಹಾಯಕವಾಗಿದೆ ರೈತರಿಗೆ. ಮತ್ತು ಸ್ನೇಹಿತರೆ, ನಾಲ್ಕನೇ ಯೋಜನೆ ಯಾವುದು ಅಂದ್ರೆ ರೈತ ಸಂಪರ್ಕ ಕೇಂದ್ರ. ರೈತರ ಸಂಪರ್ಕ ಕೇಂದ್ರ ಅನ್ನೋದು ರೈತರಿಗೆ ಇದು ಒನ್ ಸ್ಟಾಪ್ ಸೆಂಟರ್. ಬೀಜ, ಗೊಬ್ಬರ ಮತ್ತು ಯೋಜನೆಯ ಮಾಹಿತಿ ಅರ್ಜಿ ಸಲ್ಲಿಸೋದಕ್ಕೆ ಈ ಒಂದು ಯೋಜನೆ ಬಹಳಷ್ಟು ಉಪಯುಕ್ತವಾಗಿದೆ. ರೈತರಿಗಂತಲೇ ಒಂದು ಸಂಪರ್ಕ ಕೇಂದ್ರವನ್ನು ತೆಗೆದು ಸರ್ಕಾರದಿಂದ ಯಾವುದೇ ಒಂದು ರೈತರಿಗೆ ಸಹಾಯ ಬೇಕಂದ್ರೂ ಅಲ್ಲಿ ನೀಡಲಾಗುತ್ತದೆ. ಮತ್ತು ಸಬ್ಸಿಡಿ ಆಗಿರುವುದು ಮತ್ತು ಯಾವುದೇ ಒಂದು ಅರ್ಜಿ ಸಲ್ಲಿಸೋದಕ್ಕೂ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನೀವು ಸಹಾಯವನ್ನು ಪಡೆದುಕೊಳ್ಳೋದಕ್ಕೆ ಸರ್ಕಾರದಿಂದ ಈ ಒಂದು ಯೋಜನೆಯನ್ನು ಕೂಡ ಜಾರಿಗೆ ತಂದಿದ್ದಾರೆ. ಮತ್ತು ಐದನೇ ಯೋಜನೆ ಯಾವುದು ಅಂದ್ರೆ ಕೃಷಿ ಯಂತ್ರೋಪಕರಣ ಸಬ್ಸಿಡಿ. ಹೌದು ಸ್ನೇಹಿತರೆ, ಕೃಷಿ ಯಂತ್ರೋಪಕರಣ ಸಬ್ಸಿಡಿ ಬಹಳಷ್ಟು ಜನರಿಗೆ ಉಪಯುಕ್ತವಾಗಿದೆ. ಟ್ರ್ಯಾಕ್ಟರ್ ಉಪಕರಣವಾಗಿರ್ಬೋದು ಮತ್ತು ಪವರ್ ಟಿಲ್ಲರ್ ಆಗಿರ್ಬೋದು, ಸ್ಟೇಲರ್ ಆಗಿರ್ಬೋದು, ಲಕ್ಷಾಂತರ ರೂಪಾಯಿಯನ್ನು ಬೆಲೆಯಲ್ಲಿ ಸಬ್ಸಿಡಿ ಆಗಿ ರೈತರಿಗೆ ನೀಡುತ್ತದೆ. ಈ ಒಂದು ಯೋಜನೆ ಉಪಯುಕ್ತವನ್ನು ಪಡೆದುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಆರನೇ ಯೋಜನೆ ಯಾವುದು ಅಂದ್ರೆ ಸೂಕ್ಷ್ಮ ನೀರಾವರಿ ಯೋಜನೆ. ಇದು ಡ್ರಿಪ್ ನೀರಾವರಿ ಯೋಜನೆಯನ್ನು ನೀಡುತ್ತದೆ ಮತ್ತು ಸ್ಟ್ರಿಲ್ಲರ್ ಅನ್ನೋ ಯೋಜನೆಯನ್ನು ನೀಡುತ್ತದೆ. ಹೌದು ಸ್ನೇಹಿತರೆ, 50% ರಿಂದ 90% ವರೆಗೂ ಸಬ್ಸಿಡಿ ಆಗಿ ನೀರು
ಉಳಿಸಿ ಬೆಳೆಸುವುದಕ್ಕೆ ಸಹಾಯವನ್ನು ಒದಗಿಸುತ್ತದೆ. ಸ್ನೇಹಿತರೆ, 7ನೇ ಯೋಜನೆ ಯಾವುದು ಅಂದ್ರೆ ಮಣ್ಣು ಪರೀಕ್ಷಾ ಯೋಜನೆ. ನಿಮ್ಮ ಹೊಲದ ಮಣ್ಣಿನ ಗುಣಮಟ್ಟವನ್ನು ತಿಳಿಯಬಹುದು, ಯಾವ ಬೆಳೆ ಸೂಕ್ತ ಅಂತ ಕೂಡ ಗೊತ್ತಾಗುತ್ತದೆ. ತಪ್ಪು ಗೊಬ್ಬರವನ್ನು ಬಳಕೆ ಮಾಡಬೇಡಿ, ಸರಿಯಾದ ಯಾವ ಒಂದು ಪರೀಕ್ಷೆ ಮಾಡಬೇಕು, ಮಣ್ಣಿನ ಪರೀಕ್ಷೆಯನ್ನು ಮಾಡಿ ಯಾವ ಬಿತ್ತನೆ ಮಾಡಬೇಕು ಅಂತ ಕೂಡ ತಿಳಿದುಕೊಂಡು ಆ ಒಂದು ಬಿತ್ತನೆಗೆ ಯಾವ ಗೊಬ್ಬರ ಬೇಕು ಅಂತ ಕೂಡ ತಿಳಿದುಕೊಂಡು ಅದನ್ನು ನೀವು ಹಾಕಿದ್ರೆ ನಿಮ್ಮ ಒಂದು ಫಲವತ್ತತೆ ಜಾಸ್ತಿ ಆಗುತ್ತದೆ ಅಂತ ಕೂಡ ಸರ್ಕಾರದಿಂದ ತಿಳಿಸಲಾಗಿದೆ. ಸ್ನೇಹಿತರೆ, 8ನೇ ಯೋಜನೆ ಬೆಳೆ ವಿಮೆ ಯೋಜನೆ. ಈ ಒಂದು ಬೆಳೆ ವಿಮೆ ಯೋಜನೆಯ ಪ್ರತಿಯೊಬ್ಬ ರೈತರು ಕೂಡ ಅವರ ಬೆಳೆಯನ್ನು ಕಳೆದುಕೊಂಡಾಗ ಅವರಿಗೆ ಬೆಳೆಯ ಒಂದು ಪರಿಹಾರವಾಗಿ ಹಣವನ್ನು ಕೂಡ ನೀಡಲಾಗುತ್ತದೆ. ಅವರ ಒಂದು ಬೆಳೆಗಳು ಮಳೆಯಿಂದಾಗಿರ್ಬೋದು, ಪ್ರವಾಹದಿಂದಾಗಿರ್ಬೋದು, ಈ ರೀತಿ ಸಂಕಷ್ಟಕ್ಕೆ ಎದುರಾದಾಗ ಸರ್ಕಾರದಿಂದ ಒಂದ್ ಸ್ವಲ್ಪ ಬಿತ್ತನೆಗೆ, ಮುಂದಿನ ಬಿತ್ತನೆಗೆ ಸಹಾಯ ಮಾಡೋದಕ್ಕೆ ಸಹಾಯವಾಗುವಷ್ಟು ಹಣವನ್ನು ಕೂಡ ನೀಡಲಾಗುತ್ತದೆ. ಇದು ರೈತರಿಗೆ ರಕ್ಷಾ ಕವಚ ಅಂತಲೇ ಹೇಳಬಹುದು. ಸ್ನೇಹಿತರೆ, 9ನೇ ಯೋಜನೆ ಯಾವುದು ಅಂದ್ರೆ ಸಾವಯವ ಕೃಷಿ ಯೋಜನೆ. ಸಾವಯವ ಕೃಷಿ ಯೋಜನೆ ಸಾವಯವ ಗೊಬ್ಬರವನ್ನು ನೀಡುತ್ತದೆ ಮತ್ತು ತರಬೇತಿಯನ್ನು ಕೂಡ ನೀಡುತ್ತದೆ, ಪ್ರೋತ್ಸಾಹ ಧನವನ್ನು ಕೂಡ ನೀಡುತ್ತದೆ. ಆರೋಗ್ಯಕರ ಕೃಷಿ ಉತ್ತೇಜನಕ್ಕೆ ಇದು ಸಹಾಯವಾಗಿದೆ ಅಂತ ಕೂಡ ತಿಳಿಸಲಾಗಿದೆ. ಮತ್ತು 10ನೇ ಯೋಜನೆ ಕೃಷಿ ಶಿಕ್ಷಣ ಯೋಜನೆ. ರೈತರ ಮಕ್ಕಳಿಗೆ ಕೃಷಿ ಶಿಕ್ಷಣ ಒದಗಿಸುತ್ತದೆ ಮತ್ತು ಕೃಷಿ ಸಂಬಂಧಿತ ಶಿಕ್ಷಣವನ್ನು ಒದಗಿಸುತ್ತದೆ. ತರಬೇತಿ ಸಹಾಯ ಕೇಂದ್ರವನ್ನು ಕೂಡ ತೆರೆದಿದ್ದಾರೆ. ಬಹಳಷ್ಟು ರೈತರು ಕೂಡ, ಬಹಳಷ್ಟು ಜನರು ಕೂಡ ಕೃಷಿ ಶಿಕ್ಷಣ ಪಡೆದುಕೊಂಡು ನಿಮ್ಗೆ ಒಂದು ಅವಶ್ಯಕತೆ ಇರುವ ಮಾಹಿತಿಯನ್ನು ನೀಡ್ತಾರೆ. ನಿಮ್ಮ ಒಂದು ಕೃಷಿಗೆ ಅದು ಸಹಾಯವಾಗುತ್ತದೆ ಅಂತ ಹೇಳಬಹುದು. ಮತ್ತು 11ನೇ ಯೋಜನೆ ಯಾವುದು ಅಂದ್ರೆ ತೋಟಗಾರಿಕೆ ಬೆಳೆ ಯೋಜನೆ. ಹೌದು ಸ್ನೇಹಿತರೆ, ತೋಟಗಾರಿಕೆ ಬೆಳೆ ಯೋಜನೆಯು 11ನೇ ಯೋಜನೆಯಾಗಿದೆ. ಹಣ್ಣು, ತರಕಾರಿ, ಹೂ ಬೆಳೆ ವಿಶೇಷ ಸಬ್ಸಿಡಿಯಲ್ಲಿ ಇವು ರೀತಿ ಸಿಗುತ್ತದೆ. ಮತ್ತು 12ನೇ ಯೋಜನೆ ಯಾವುದು ಅಂದ್ರೆ ಕೃಷಿ ಮಾರುಕಟ್ಟೆ ಸಂಪರ್ಕ. ಉತ್ತಮ ಬೆಲೆಯಲ್ಲಿ ಕೃಷಿ ಮಾರುಕಟ್ಟೆ ಸಂಪರ್ಕದಲ್ಲಿ ಸಿಗುತ್ತದೆ ಮತ್ತು ನೇರವಾಗಿ ಮಾರಾಟ ಮಾಡಬಹುದು. ಮಧ್ಯವರ್ತಿ ತೊಂದರೆ ಕಡಿಮೆ ಆಗುತ್ತದೆ. ಕೃಷಿ ಮಾರುಕಟ್ಟೆ ಸಂಪರ್ಕಕ್ಕೆ ನೀವು ತೆರಳಿ ನಿಮ್ಮ ಒಂದು ಬೆಳೆಯ ಬೆಲೆಯನ್ನು ಕೂಡ ನೀವೇ ನಿರ್ಧರಿಸಿ, ಇಲ್ಲಿ ಮಧ್ಯವರ್ತಿ ಯಾರು ಇರೋದಿಲ್ಲ, ನೇರವಾಗಿ ನೀವೇ ಮಾರಾಟ ಮಾಡೋದಕ್ಕೆ ಕೃಷಿ ಮಾರುಕಟ್ಟೆ ಸಂಪರ್ಕವನ್ನು ಕೂಡ ತೆರೆದಿದ್ದಾರೆ. ಪ್ರತಿಯೊಬ್ರು ಕೂಡ ಈ ಒಂದು ಯೋಜನೆ ಲಾಭ ಪಡೆದುಕೊಳ್ಳಿ ಅಂತ ಕೂಡ ತಿಳಿಸ್ತೇನೆ. ಸ್ನೇಹಿತರೆ, ಇಲ್ಲಿ 13ನೇ ಯೋಜನೆ ಯಾವುದು ಅಂದ್ರೆ ಕೃಷಿ ತರಬೇತಿ ಯೋಜನೆ. ಆಧುನಿಕ ಕೃಷಿ ಮತ್ತು ಹೊಸ ತಂತ್ರಜ್ಞಾನ ಉಚಿತ ತರಬೇತಿಯನ್ನು ಕೂಡ ನೀಡಲಾಗುತ್ತದೆ. ಸ್ನೇಹಿತರೆ, 14ನೇ ಯೋಜನೆ ಯಾವುದು ಅಂದ್ರೆ ತಾಂತ್ರೀಕರಣ ಯೋಜನೆ. ಈ ಒಂದು ತಾಂತ್ರಿಕ ಯೋಜನೆಯು ಕಸ್ಟಮ್ ಹೈರಿಂಗ್ ಸೆಂಟರ್ ಯೋಜನೆಯ ಪಡೆಯಬಹುದು ಮತ್ತು ತಂತ್ರವನ್ನು ಬಾಡಿಗೆಯಲ್ಲಿ ಪಡೆಯಬಹುದು ಅಂತ ಕೂಡ ತಾಂತ್ರೀಕರಣ ಯೋಜನೆಯಲ್ಲಿ ತಿಳಿಸಲಾಗಿದೆ. ಮತ್ತು 15ನೇ ಯೋಜನೆ ಯಾವುದು ಅಂದ್ರೆ ಬೆಳೆ ವೈವಿಧ್ಯೀಕರಣ. ಹೌದು ಸ್ನೇಹಿತರೆ, ಇದು ಹೊಸ ಬೆಳೆಗೆ ಆಧುನಿಕವಾಗಿ ನಿಮ್ಗೆ ತಿಳಿಸುತ್ತದೆ ಮತ್ತು ಅಪಾಯ ಕಡಿಮೆ ಇರುತ್ತದೆ, ಆದಾಯ ಹೆಚ್ಚು ಇರುತ್ತದೆ. ಬೆಳೆ ವೈವಿಧ್ಯೀಕರಣ ನಿಮ್ಗೆ ಹೊಸ ಯೋಜನೆ ಆಗಿದೆ, ಇದನ್ನು ಕೂಡ ಪಡೆದುಕೊಳ್ಳಿ. ಸ್ನೇಹಿತರೆ, 16ನೇ ಯೋಜನೆ ಯಾವುದು ಅಂದ್ರೆ ರೈತ ಉತ್ಪಾದಕ ಸಂಘ. ಗುಂಪಾಗಿ ಕೃಷಿ ಮಾಡಿ ಹೆಚ್ಚು ಲಾಭವನ್ನು ಪಡೆದುಕೊಳ್ಳಿ, ಮಾರುಕಟ್ಟೆ ಶಕ್ತಿಯನ್ನು ನೀವು ಹೆಚ್ಚಿಸಿ ಅಂತ ಕೂಡ ತಿಳಿಸಲಾಗಿದೆ. ಮತ್ತು 17ನೇ ಯೋಜನೆ ಯಾವುದು ಅಂದ್ರೆ ಕೃಷಿ ಸಾಲ ಸೌಲಭ್ಯ. ಕಡಿಮೆ ಬಡ್ಡಿ ದರ ಸಿಗುತ್ತದೆ ಮತ್ತು ಸಮಯಕ್ಕೆ ಸಾಲ ಸಿಗುತ್ತದೆ. ಹೌದು ಸ್ನೇಹಿತರೆ, ಕೃಷಿ ಸಾಲದಲ್ಲಿ ಪ್ರತಿಯೊಬ್ಬ ರೈತರಿಗೂ ಕೂಡ ಬಡ್ಡಿಯಲ್ಲಿ ಸಬ್ಸಿಡಿಯಲ್ಲಿ ಸಿಗುತ್ತದೆ ಮತ್ತು ಆ ಒಂದು ಸಾಲವನ್ನು ಪಡೆದುಕೊಳ್ಳಬೇಕಂದ್ರೆ ನಿಮ್ಗೆ ಎಷ್ಟೋ ಸಹಾಯವಾಗುತ್ತದೆ. ಇದಕ್ಕೆ ಯಾವುದೇ ಒಂದು ಹೆಚ್ಚಿನ ಬಡ್ಡಿ ಇರೋದಿಲ್ಲ, ಕಡಿಮೆ ಬಡ್ಡಿ ಇರುತ್ತದೆ ಮತ್ತು ಸಮಯಕ್ಕೆ ಸರಿಯಾಗಿ ನಿಮ್ಗೆ ಸಾಲ ಸಿಗುತ್ತದೆ ಕೃಷಿ ಸಾಲ ಸೌಲಭ್ಯದಲ್ಲಿ. ಸ್ನೇಹಿತರೆ, 18ನೇ ಯೋಜನೆ ಯಾವುದು ಅಂದ್ರೆ ಬೆಳೆ ಸಂಗ್ರಹಣಾ ಯೋಜನೆ. ಹೌದು ಸ್ನೇಹಿತರೆ, ಇಲ್ಲಿ ಗೋದಾಮು ಮತ್ತು ಸ್ಟೋರೇಜ್ ಸೌಲಭ್ಯ ನಿಮ್ಗೆ ಸಿಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ. ಸ್ನೇಹಿತರೆ, 19ನೇ ಯೋಜನೆ ಯಾವುದು ಅಂದ್ರೆ ಬೆಳೆ ಸಂಸ್ಕರಣೆ ಯೋಜನೆ. ಮೌಲ್ಯವರ್ಧನೆ ಮತ್ತು ಪ್ರೊಸೆಸಿಂಗ್ ಯೂನಿಟ್ ನಿಮ್ಗೆ ಸಿಗುತ್ತದೆ. ಸ್ನೇಹಿತರೆ, 20ನೇ ಯೋಜನೆ ಯಾವುದು ಅಂತ ನೋಡೋದಾದ್ರೆ ಡಿಜಿಟಲ್ ಕೃಷಿ ಯೋಜನೆ. ಇದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದಕ್ಕೆ ಸಹಾಯವಾಗುತ್ತದೆ, ಬೆಳೆ ಸಮೀಕ್ಷೆ ನೀಡುತ್ತದೆ ಮತ್ತು ಮಾಹಿತಿ ಸೇವೆಯನ್ನು ಕೂಡ ನಿಮ್ಗೆ ನೀಡುತ್ತದೆ. ಪ್ರತಿಯೊಬ್ಬರು ಕೂಡ ಡಿಜಿಟಲ್ ಕೃಷಿ ಸೇವೆಯನ್ನು ಪಡೆದುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, 21ನೇ ಯೋಜನೆ ಯಾವುದು ಅಂದ್ರೆ ಜಿಲ್ಲಾ ವಿಶೇಷ ಯೋಜನೆ. ಪ್ರತಿ ಜಿಲ್ಲೆಯಲ್ಲೂ ವಿಭಿನ್ನ ಯೋಜನೆಗಳು ನೀಡಿರ್ತಾರೆ ಮತ್ತು ಸ್ಥಳೀಯ ಅಗತ್ಯಕ್ಕೆ ತಕ್ಕಂತೆ ಆ ಒಂದು ಯೋಜನೆಗಳನ್ನು ನೀಡಿರ್ತಾರೆ. ಅಂದ್ರೆ ಯಾವ ಜಿಲ್ಲೆಗಳಲ್ಲಿ ಇವತ್ತು ಯಾವ ಯೋಜನೆಯನ್ನು ನೀಡಬೇಕು ಅಂತ ಕೂಡ ನಿರ್ಧರಿಸಿ ಆ ಒಂದು ಜಿಲ್ಲೆಗಳಿಗೆ ವಿಶೇಷವಾಗಿ ಯೋಜನೆಯನ್ನು ನೀಡಿರ್ತಾರೆ. ಪ್ರತಿಯೊಬ್ಬರು ಕೂಡ ನೀವು ಯಾವುದೇ ಒಂದು ಯೋಜನೆಯನ್ನು ಪಡೆಯಬೇಕಂದ್ರೆ ನಿಮ್ಮ ಜಿಲ್ಲೆಗೆ ಹೋಗಿ ಪ್ರತಿಯೊಬ್ಬರು ಕೂಡ ಪಡೆದುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಅರ್ಜಿ ಹಾಕುವ ವಿಧಾನ ಯಾವ ರೀತಿ ಇರುತ್ತದೆ ಅಂದ್ರೆ ಈ ಒಂದು ಯೋಜನೆಯಲ್ಲಿ ನೀವು ಯಾವ್ದಾದ್ರೂ ಯೋಜನೆಯನ್ನು ಪಡೆದುಕೊಳ್ಳಬೇಕು ಅಂದ್ರೆ ಅರ್ಜಿ ಹಾಕೋದಕ್ಕೆ ಯಾವ ರೀತಿ ವಿಧಾನ ಇರುತ್ತದೆ ಅಂದ್ರೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ, ಕೃಷಿ ಇಲಾಖೆ ಕಚೇರಿಗಾದ್ರೂ ಹೋಗಿ ಅಗತ್ಯ ದಾಖಲೆಗಳಾದ ಆಧಾರ್ ಕಾರ್ಡ್, RTC ಮತ್ತು ಬ್ಯಾಂಕ್ ಪಾಸ್ಬುಕ್ ಅನ್ನು ತೆಗೆದುಕೊಂಡು ಹೋಗಿ ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಹಾಕಬಹುದು. ರೈತ ಸಂಪರ್ಕದಲ್ಲಾದ್ರೂ ಅರ್ಜಿ ಹಾಕಬಹುದು, ಕೃಷಿ ಇಲಾಖೆ ಕಚೇರಿಯಲ್ಲಾದ್ರೂ ಅರ್ಜಿ ಹಾಕಬಹುದು ಮತ್ತು ಪ್ರತಿಯೊಬ್ಬರು ಕೂಡ ಆಧಾರ್ ಕಾರ್ಡ್ ಮತ್ತು RTC ಬ್ಯಾಂಕ್ ಪಾಸ್ಬುಕ್ ಅನ್ನು ತೆಗೆದುಕೊಂಡು ಹೋಗಿ ಅರ್ಜಿಯನ್ನು ಹಾಕಿ. ನಿಮ್ಗೆ ನಾ ಹೇಳಿರುವಂತ ಈ ಒಂದು 21 ಯೋಜನೆಯ ಮಾಹಿತಿ ಅಲ್ಲಿ ನಿಮ್ಗೆ ಯಾವುದು ಮುಖ್ಯವಾಗಿದೆ ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತು ಇದರಲ್ಲಿ ಯಾವ್ದಾದ್ರೂ ಯೋಜನೆ ನೀವು ಪಡೆದುಕೊಳ್ತಾ ಇದ್ದೀರಾ ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದು ಸರ್ಕಾರದಿಂದ ರೈತರಿಗಂತ ನೀಡಿರುವ ಯೋಜನೆಯಾಗಿದೆ. ಪ್ರತಿಯೊಬ್ಬರು ಕೂಡ ಪಡೆದುಕೊಳ್ಳಿ. ಇದು ರೈತರಿಗಂತಲೇ ನೀಡಿರುವ ಯೋಜನೆಯ ಮಾಹಿತಿಯಾಗಿದೆ. ಪ್ರತಿ ರೈತರು ಕೂಡ ಪಡೆದುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ. ಇಲ್ಲಿ 21 ಯೋಜನೆಯ ಮಾಹಿತಿ ನಿಮ್ಗೆ ಉಪಯುಕ್ತವಾಗಿದೆ ಅಂದ್ರೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ನಿಮ್ಮ ರೈತ ವಾಟ್ಸ್ಆಪ್ ಗ್ರೂಪ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾಕಂದ್ರೆ ಬಹಳಷ್ಟು ರೈತರಿಗೂ ಈ ಒಂದು ವಿಡಿಯೋ ತಲುಪಬೇಕಾಗಿದೆ. ರೈತ ವಾಟ್ಸ್ಆಪ್ ಗ್ರೂಪ್ಗೆ ನೀವು ಶೇರ್ ಮಾಡೋದ್ರಿಂದ ಬಹಳಷ್ಟು ರೈತರು ಕೂಡ ಈ ಒಂದು ಯೋಜನೆ ಲಾಭವನ್ನು ಪಡೆದುಕೊಳ್ತಾರೆ.
ಸರ್ಕಾರದಿಂದ ನೀಡಿರುವ ಈ ಒಂದಿಷ್ಟು ಯೋಜನೆ ಅವ್ರಿಗೂ ಕೂಡ ಉಪಯುಕ್ತವಾಗಿದೆ. ಏಕೆಂದ್ರೆ ಇದು ರೈತರಿಗಂತಲೇ ನೀಡಿರುವ ಯೋಜನೆ ಆಗಿದೆ. ಪ್ರತಿಯೊಬ್ಬರು ಕೂಡ ಪಡೆದುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಬಿಟ್ಟರು ನಾನು ಆದಷ್ಟು ಬೇಗ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು ವಿಡಿಯೋಗೆ ಒಂದೇ ಒಂದು ತಪ್ಪದ ಲೈಕ್ ಅನ್ನು ಕೊಡಿ ಮತ್ತು ನಿಮ್ಮ ಜಿಲ್ಲೆ ಯಾವುದು ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತು ಯಾವ ಯೋಜನೆಯನ್ನು ಪಡೆದುಕೊಳ್ತಾ ಇದ್ದೀರಾ ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದರಲ್ಲಿ ನಿಮಗೆ ಯಾವ್ದಾದ್ರು ಡೌಟ್ ಇದ್ರೆ, ಅಂದ್ರೆ ನಾವು ಈ ಒಂದು ಯೋಜನೆಯನ್ನು ಪಡೆದುಕೊಳ್ಬೇಕು ಯಾವ ರೀತಿ ಅಂತ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಈ ಒಂದು ಯೋಜನೆಯನ್ನು ನಾವು ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ಅವರು ಕೂಡ ನಿಮ್ಗೆ ಅರ್ಜಿ ಹಾಕೋದಕ್ಕೆ ವಿಧಾನವನ್ನು ಹೇಳ್ತಾರೆ. ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಹಾಕಿ ಈ ಒಂದು ಯೋಜನೆ ಲಾಭವನ್ನು ಪಡೆದುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಯಾರೆಲ್ಲ ಕೊನೆವರೆಗೂ ನೋಡಿದ್ದೀರೋ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಜೈ ಜವಾನ್ ಜೈ ಕಿಸಾನ್. ಕೃಷಿ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.